ಎಲ್ಲರಿಗೂ ಸ್ವಾಗತ. ಪಿ ಯು ಎಕನಾಮಿಕ್ಸ್ ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕ್ಲಾಸಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಫಸ್ಟ್ ಬ್ಯಾಚು 2024 ಡಿಸೆಂಬರ್ 1ರಿಂದ ಸ್ಟಾರ್ಟ್ ಇದೆ ಮತ್ತು ಸೆಕೆಂಡ್ ಬ್ಯಾಚ್ 2025 ಜನವರಿ 1ಇಂದ ಸ್ಟಾರ್ಟ್ ಇದೆ. ಸೊ ಎರಡು ಬ್ಯಾಚಲ್ಲಿ ಕೂಡ ಮೈಕ್ರೋ ಮತ್ತು ಮ್ಯಾಕ್ರೋ ಕ್ಲಾಸಸ್ಗಳು ಕೂಡ ಕಂಟಿನ್ಯೂ ಅದಾವ. ಸೊ ಈಗ ಸ್ಪೆಷಲಾಗಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಸೆಟ್ ಕ್ಲಾಸಸ್ಗಳನ್ನು ಮಾಡುವಂತಹ ಪ್ಲ್ಯಾನು. ಇದನ್ನು 2025 ಫೆಬ್ರವರಿ 1ಇಂದ ಕ್ಲಾಸಸನ್ನು ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನ್ ಇದೆ. ನೆಕ್ಸ್ಟು ಕೆಸೆಟ್ ಎಕ್ಸಾಮ್ ನೋಟಿಫಿಕೇಷನ್ನು ಮೇ ಬಿ ಮಾರ್ಚಲ್ಲಿ ಆಗಬಹುದು. ಹಾಗಾಗಿ ನೆಕ್ಸ್ಟ್ ನಮಗೆ ಒಂದು 3ರಿಂದ 4 ತಿಂಗಳು ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ಈ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಕೆಸೆಟ್ ಎಕ್ಸಾಮ್ ಅನ್ನೋದು ಸ್ಪೆಷಲಾಗಿ ಅರ್ಥಶಾಸ್ತ್ರ ವಿಷಯದಲ್ಲಿ ಡಿಫಿಕಲ್ಟ್ ಎಕ್ಸಾಮನ್ನು ಅಂತ ಹೇಳಬಹುದು. ಯಾಕಂದರೆ ಕ್ವಶನ್ ಪೇಪರು ಪ್ರತಿ ಸಲ ಡಿಫಿಕಲ್ಟೇ ಬರ್ತಾ ಇದೆ. ಯಾಕಂದ್ರೆ ಕಾಂಪಿಟೇಷನ್ ಹೆಚ್ಚಳವಾದಂತೆ ಕ್ವಶನ್ ಪೇಪರನ್ನು ಡಿಫಿಕಲ್ಟ್ ಮಾಡೋದು ಕಾಮನ್. ಸೊ ಹಾಗಾಗಿ ನಾವು MCQ ಕ್ವಶನ್ಸನ್ನು ಓದೋದ್ರಿಂದ ಅಥವಾ ಶಾರ್ಟ್ಕಟ್ ಮೆಥಡನ್ನು ನೋಡೋದ್ರಿಂದ ಅಥವಾ ಭಾಳ ಈಸಿಯಾಗಿ ನಮಗೆ ಕೆಸೆಟ್ ಪಾಸ್ ಆಗಬೇಕು ಅನ್ನೋದು ಭಾಳ ಇದು ಕಠಿಣ. ಯಾಕಂತಂದ್ರೆ ಸಬ್ಜೆಕ್ಟನ್ನು ಡೆಪ್ತಾಗಿ ಓದಿದರೆ ಮಾತ್ರ ನಮಗೆ ಅಪ್ಲೈಡ್ ಕ್ವಶನಿಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ನಾವು ಓಲ್ಡ್ ಕ್ವಶನ್ ಪೇಪರ್ನ ನೋಡ್ಬೋದು. ಓಲ್ಡ್ ಕ್ವಶನ್ ಪೇಪರ್ನ ನೋಡುವ ಉದ್ದೇಶ ಏನು ಅಂತಂದ್ರೆ ಕ್ವಶನ್ಸನ್ನು ಹೇಗೆ ಕೇಳಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಆದರೆ ವಾಸ್ತವದಲ್ಲಿ ಅದೇ ಕ್ವಶನ್ ಬರುತ್ತೆ ಅಂತಲ್ಲ. ಮೊದಲಿನ ಅರ್ಥ ಮಾಡ್ಕೊಳ್ಬೇಕು. ಓಲ್ಡ್ ಕ್ವಶನ್ ಪೇಪರನ್ನು ನೋಡೋ ಉದ್ದೇಶ ಏನು ಅಂತಂದರೆ ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವ ಅಥವಾ ಕೇಳುವಂಥ ವಿಧಾನ ಹೇಗಿರುತ್ತೆ, ಯಾವ ಒಂದು ಕ್ವಶನ್ನ ಹೇಗೆ ಯಾವ ಟಾಪಿಕ್ ಮೇಲೆ ಹೈಲೈಟ್ ಆಗುತ್ತೆ, ಸೊ ಯಾವ ರೀತಿಯಾಗಿ ಕೇಳಬಹುದು. ಸೊ ಹೀಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ಕೊಳ್ಬೇಕಾಗತ್ತೆ ಹೊರತು ಅದೇ ಕ್ವಶನು ನೆಕ್ಸ್ಟ್ ರಿಪೀಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅಪ್ಲೈಡ್ ಕ್ವಶನ್ ಕೇಳೋದ್ರಿಂದ ಅಲ್ಲಿ ಕ್ವಶನ್ನು ಅದೇ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಪ್ಲೈಡ್ ಕ್ವಶನ್ ಕೇಳ್ತಿರ್ತಾರೆ. ಹಾಗಾಗಿ ನಾವು ಸಬ್ಜೆಕ್ಟನ್ನು ಡೆಪ್ತಾಗಿ ಓದೋದು ಅವಶ್ಯಕತೆ ಇದೆ. ಹಾಗಾಗಿ ನಾವು ಲಾಸ್ಟ್ ಈ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ 2018ರಲ್ಲಿ ಏನು ಕಾಲ್ಫಾರ್ಮ್ ಆಗಿತ್ತಲ್ಲ, ಅಂದರೆ ಆ ಎಕ್ಸಾಮ್ ನಡೆಸಿದ್ರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ ಅದನ್ನು ಮಾತ್ರ ನಾವು ಏನು ಮಾಡ್ತಾಯಿದ್ದೀವಿ ಈಗ ಫಸ್ಟ್ ಮತ್ತು ಸೆಕೆಂಡ್ ಬ್ಯಾಚಲ್ಲಿ ಕವರ್ ಮಾಡ್ತಾಯಿದ್ದೀವಿ. ಆದ್ರೆ ಅದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಕೆಸೆಟ್ ಮತ್ತು ನೆಟ್ ಸಿಲೆಬಸ್ ಕೂಡ ಹೆವಿನೇ ಇದೆ. ಹಾಗಾಗಿ ಕೆಸೆಟ್ ಮತ್ತು ನೆಟ್ ಸಿಲೆಬಸ್ ಒಂದೇ ಇರುತ್ತೆ, ಏನು ಚೇಂಜಸ್ ಇಲ್ಲ. ಆದ್ರೆ ಕೆಸೆಟ್ ಎಕ್ಸಾಮ್ ಅಂತ ಬಂದಾಗ ಎಕನಾಮಿಕ್ಸ್ ಸಬ್ಜೆಕ್ಟ್ದು ಸಿಲೆಬಸ್ ಹೆಚ್ಚಿರೋದು ನೋಡ್ಬೋದು ಮತ್ತು ಅದನ್ನು ಕವರ್ ಮಾಡೋದು ಕೂಡ ಅಷ್ಟು ಈಸಿ ಇಲ್ಲ. ಸೊ ಹಾಗಾಗಿ ಎಲ್ಲ ಸಿಲೆಬಸ್ಸನ್ನು ನಾವು ಕವರ್ ಮಾಡಲಿಕ್ಕೆ ಆಗದೇ ಇರುವಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು ನಮ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಮೈಕ್ರೋ ಎಕನಾಮಿಕ್ಸ್ ಕಲಿಯೋದಂದರೆ ಅದನ್ನು ಪಕ್ಕಾ ಕಲಿಯೋದು ಅಂತಂದರೆ ಅಲ್ಲಿ ಏನು ಮಾಡೋ ಹಾಗಿಲ್ಲ. ಇಡೀ ಏನು ಟಾಪಿಕ್ಸ್ ಈಗ 12 ಟಾಪಿಕ್ಸ್ ಇದಾವೆ ಅಂತಂದಮೇಲೆ ಅದರಲ್ಲಿ ಕೆಲವೊಂದು ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ವಿಷಯವನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳೋದು. ಭಾಳ ಡಿಫಿಕಲ್ಟ್ ಇದ್ದರೆ ಅದು ಓಕೆ, ಅದನ್ನು ನಾವು ನೆಕ್ಸ್ಟ್ ಓದ್ಕೊಳ್ಳೋದು. ಬಟ್ ಈಸಿ ಮೆಥಡಲ್ಲಿ ಏನಿದೆ, ಈಸಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಏನು ಕಾನ್ಸೆಪ್ಟ್ಗಳವಲ್ಲ ಅವುಗಳನ್ನಾದರೂ ಮೊದಲಿಗೆ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ಏನಾಗುತ್ತೆ ಅಂತಂದರೆ ನಾವು ಈಸಿಯಾಗಿ ಏನು ಮಾಡ್ಬೋದು, ನೆಕ್ಸ್ಟ್ ಡಿಫಿಕಲ್ಟ್ ಇರುವಂಥ ಕಾನ್ಸೆಪ್ಟ್ಗಳಿಗೆ ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೋದು. ಮತ್ತು ಎಕ್ಸಾಮ್ ಟೈಮಲ್ಲಿ ಕೂಡ ಅದೇ ಆಗಿರುತ್ತೆ. ಅಂದರೆ ಮೊದಲಿಗೆ ಈಸಿ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಇದಾದಮೇಲೆ ಡಿಫಿಕಲ್ಟ್ ಕ್ವಶನ್ಸನ್ನು ನಾವು ಏನು ಮಾಡ್ಕೊಳ್ಬೇಕು, ಅವುಗಳನ್ನು ಆಮೇಲೆ ಮತ್ತೆ ಸ್ವಲ್ಪ ನೋಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಯಾಕಂದರೆ ಇದರಿಂದ ಟೈಮ್ನು ಸೇವ್ ಆಗುತ್ತೆ ಮತ್ತು ಕನ್ಫ್ಯೂಷನ್ಸು ಭಾಳ ಇರೋದಿಲ್ಲ. ಒಂದು ವೇಳೆ ನಾವು ಡಿಫಿಕಲ್ಟ್ ಕ್ವಶನ್ನ ಮೊದಲು ಹಿಡ್ಕೊಂಡು ಕುಂತೀವಿ ಅಂತಂದರೆ ಆಮೇಲೆ ಈಸಿ ಕ್ವಶನ್ಸ್ಗಳು ನಮಗೆ ಗೊತ್ತಿದ್ರೂ ಕೂಡ ಟೈಮ್ ಕಡಿಮೆ ಇದ್ದಾಗ ಅವುಗಳನ್ನು ಕೂಡ ಈಸಿ ಕ್ವಶನ್ಸನ್ನು ಕೂಡ ನಾವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ.
ಹಾಗಾಗಿ ಮೊದಲಿಗೆ ಈಸಿ ಕ್ವಶನ್ಸ್ಗಳನ್ನು ಅಥವಾ ನಮಗೆ ಅರ್ಥ ಆಗುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮೊದಲು ಮಾಡಬೇಕು, ಆಮೇಲೆ ಡಿಫಿಕಲ್ಟ್ ಕ್ವಶನ್ಸ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಇದು ಒಂದು ಕಡೆ. ಈಗ ನಮ್ಮದು ಪ್ಲ್ಯಾನ್ ಏನಿದೆ ಅಂತಂದ್ರೆ 2025 ಫೆಬ್ರವರಿ 1 ಕೆಸೆಟ್ ಕ್ಲಾಸಸನ್ನು ಮಾಡುವಂತಹ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಆಲ್ರೆಡಿ ಬಹಳ ಜನ ಈಗ ಕಾಲ್ ಮಾಡ್ತಾಯಿದ್ದೀರಿ, ಕೆಸೆಟ್ ಬ್ಯಾಚನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡು. ಸೊ ಈ ಒಂದು ವಿಡಿಯೋ ಮಾಡುವಂಥ ಉದ್ದೇಶ ಏನು ಅಂತಂದ್ರೆ, ಇನ್ನೂ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆಲ್ಲ ಗೊತ್ತಾಗಲಿ ಮತ್ತು ನೆಕ್ಸ್ಟ್ ಏನು ಬ್ಯಾಚ್ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ಜಾಯಿನ್ ಆಗಲಿ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಎಲ್ಲ ಏನು ಫೋನ್ ಮಾಡ್ತಾಯಿದ್ರಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಡೌಟ್ಸ್ ಇರ್ತಾವೆ. ಸೊ ಕ್ಲಾಸ್ ಹೆಂಗೆ ನಡೀತಾವೆ ಅಂತ ತಿಳ್ಕೊಂಡು, ಸೊ ಅದಕ್ಕೆ ನಾನು ಸ್ವಲ್ಪ ಕ್ಲಾರಿಟಿ ಕೊಡಲಿಕ್ಕೆ ಸೊ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕ್ಲಾಸು ಟೆಲಿಗ್ರಾಮ್ ಥ್ರೂ ಕ್ಲಾಸಸ್ಗಳು ನಡೀತಾ ಇರ್ತಾವೆ. ಟೆಲಿಗ್ರಾಮಲ್ಲಿ ಗ್ರೂಪ್ ಇದೆ, ನಮ್ಮದು ಪ್ರೈವೇಟ್ ಗ್ರೂಪ್ ಇರುತ್ತೆ. ಸೊ ಅಲ್ಲಿ ಕ್ಲಾಸಸ್ಸನ್ನು ಡೈಲಿ ನಾವು ಏನು ಮಾಡ್ತೀವಿ ಅಂದ್ರೆ ಈ ರೆಕಾರ್ಡೆಡ್ ಕ್ಲಾಸಸ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಂತಂದ್ರೆ ಲೈವ್ ಕ್ಲಾಸ್ ಇರೋದಿಲ್ಲ, ರೆಕಾರ್ಡೆಡ್ ಕ್ಲಾಸ್ಗಳು ಮಾತ್ರ ಇರ್ತಾವೆ. ಯಾಕಂತಂದ್ರೆ ಕೆಲವೊಬ್ಬರಿಗೆ ಅದೇ ಟೈಮಿಗೆ ಜಾಯಿನ್ ಆಗಲಿಕ್ಕೆ ಆಗೋದಿಲ್ಲ. ಅಂತಂದರೆ ಲೈವ್ ಕ್ಲಾಸ್ ಇದ್ದಾಗ ಏನಾಗುತ್ತೆ, ಉದಾಹರಣೆಗೆ ನಾವೀಗ ಸಾಯಂಕಾಲ 7 ಗಂಟೆಗೆ ನಾವು ಲೈವ್ ಕ್ಲಾಸ್ ಮಾಡ್ತೀವಿ ಅಂತಂದರೆ ಎಲ್ಲರೂ ಆ ಟೈಮಲ್ಲಿ ಫ್ರೀ ಆಗಬೇಕಾಗತ್ತೆ. ಬಟ್ ಅದು ಕೆಲವೊಬ್ಬರಿಗೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಪರ್ಸ್ನಲಿ ಕೆಲಸಗಳಿರ್ತಾವೆ. ಸೊ ಹಾಗಾಗಿ ಅದು ಡಿಫಿಕಲ್ಟ್ ಆಗುತ್ತೆ ಅಂತ ತಿಳ್ಕೊಂಡು ರೆಕಾರ್ಡೆಡ್ ಕ್ಲಾಸಸನ್ನು ನಾವು ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ ಡೈಲಿ. ನಿಮಗೆ ಟೈಮ್ ಸಿಕ್ಕಾಗ ನೀವು ಅದನ್ನು ನೋಡಬಹುದು. ಸೊ ಇದು ಒಂದು ಒಳ್ಳೆಯ ಅವಕಾಶ. ಇದಾದಮೇಲೆ ನಾವು ನೆಕ್ಸ್ಟು ಸ್ಪೆಷಲಾಗಿ ಕೆಸೆಟ್ ಎಕ್ಸಾಮ್ ಸಂಬಂಧಪಟ್ಟಂಗೆ ನಾವು ಕ್ಲಾಸನ್ನು ಅಪ್ಲೋಡ್ ಮಾಡೋ ಟೈಮ್ದೊಳಗೆ ಪ್ರತಿ ಕ್ಲಾಸನ್ನು ಅಪ್ಲೋಡ್ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂಥ 4 ರಿಂದ 5 ಕ್ವಶನ್ಸ್ಗಳನ್ನು MCQ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಸಲುವಾಗಿ ನಾವು ಹಾಕ್ತೀವಿ. ಆವಾಗ ಆ ಒಂದು ಕ್ಲಾಸಲ್ಲಿರುವಂತಹ ಇಂಪಾರ್ಟೆಂಟ್ ಯಾವುದಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಅಂದರೆ ಯಾವ ಕ್ವಶನ್ ಹೈಲೈಟ್ ಆಗಬಹುದು ಮತ್ತು ಕ್ವಶನ್ ಹೆಂಗೆ ಕೇಳ್ಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ ಆ ಟಾಪಿಕ್ ಮೇಲೆ. ಸೊ ಅದನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಇನ್ನೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಇದೊಂದು ಅವಕಾಶ ಇದೆ. ಸೊ ಕ್ವಶನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಅದಕ್ಕೆ ನೀವು ಆನ್ಸರ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಕಡೆ ಈಸಿಯಾಗಿರುವಂತಹ ಮೆಥಡ್ ಕೂಡ ಹೌದು. ಸೊ ಅದಕ್ಕಾಗಿ ನಾವು ಅದನ್ನು ಚೂಸ್ ಮಾಡ್ಕೊಂಡಿವಿ. ಇನ್ನೊಂದು ಕ್ಲಾಸ್ಗಳು ರೆಕಾರ್ಡೆಡ್ ಇರ್ತಾವೆ, ಹಾಗಾಗಿ ನಿಮಗೆ ಟೈಮ್ ಸಿಕ್ಕಾಗ ನೋಡಬಹುದು, ಅದು ಒಂದು ಕಡೆ. ಮತ್ತು ಪ್ರತಿ ತಿಂಗಳ ನಾವೇನು ಮಾಡ್ತೀವಿ ಅಂತಂದ್ರೆ ಟೆಸ್ಟನ್ನು ನಡೆಸ್ತೀವಿ. ಒಂದು 50 ಕ್ವಶನ್ಸು ಅಥವಾ 100 ಕ್ವಶನ್ಸು. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ 50 ಕ್ವಶನ್ಸ್ದ ನಾವು ಮಾಡಬೇಕಂತ ಪ್ಲ್ಯಾನ್ ಇದೆ. ಸೊ ಅದನ್ನು ಕೂಡ ಮಾಡ್ತೀವಿ. ಸೊ ಅದನ್ನು ಕೂಡ ನಾವು ಒಂದು ಮೆಥಡ್ ಇದೆ, ಸೊ ಅದ್ರ ಪ್ರಕಾರ ನಡೆಸ್ತೀವಿ. ಸೊ ಅಲ್ಲಿ ಕೂಡ ಏನು ಮಾಡ್ಬೋದು, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾವು ಇಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀವಿ ಅಂತಂದಮೇಲೆ ನಾವು ಸ್ವಲ್ಪ ಕೆಸೆಟ್ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ವಾ, ಅಥವಾ ಇನ್ನೂ ಸ್ಟಡಿ ಮಾಡಬೇಕಾಗತ್ತಾ ನಾವು ಅನ್ನೋದು ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಅದು ಒಂದು ಟೆಕ್ನಿಕ್ ನಾವು ಯೂಸ್ ಮಾಡುವಂಥದ್ದು. ಸೊ ಇಟ್ ಮೀನ್ಸ್ ಏನು ಅಂತಂದ್ರೆ ಟೋಟಲಿ ಕೆಸೆಟ್ ಕ್ಲಿಯರ್ ಆಗಬೇಕಂದ್ರೆ ಕ್ಲಾಸ್ ಮೇಲೆ ಏನು ಡಿಪೆಂಡ್ ಆಗುವಂಥದ್ದು ಏನಲ್ಲ, ನೀವು ಕೂಡ ಸೆಲ್ಫ್ ಸ್ಟಡಿ ಮಾಡೋದು ಕೂಡ ಇಂಪಾರ್ಟೆಂಟ್. ಮತ್ತು ನೆಕ್ಸ್ಟು ನೋಟ್ಸ್ ಸಂಬಂಧಪಟ್ಟಂಗೆ ನೋಟ್ಸ್ ಕೂಡ ನಾವೇನು ಮಾಡ್ತೀವಿ, ಕ್ಲಾಸಸ್ ಮುಗಿದ ಮೇಲೆ ಆ್ಯಕ್ಚುಲಿ ಅದಕ್ಕೆ ಸಂಬಂಧಪಟ್ಟಂಗೆ ಉದಾಹರಣೆಗೆ ಮೈಕ್ರೋ ಎಕನಾಮಿಕ್ಸ್ ಮುಗಿದ ಮೇಲೇ ಅದಕ್ಕೆ ಸಂಬಂಧಪಟ್ಟಂಥ ಏನು ಕಂಪ್ಲೀಟ್ ನೋಟ್ಸನ್ನು PDF ನಾವು ಕಳಿಸ್ತೀವಿ. ಸೊ ಅದು ಕೂಡ ಪ್ಲ್ಯಾನ್ ಇದೆ. ಬಟ್ ಯಾಕಂತಂದ್ರೆ ಮಧ್ಯದಲ್ಲಿ ಕಳಿಸೋದಿಲ್ಲ, ಯಾಕಂದರೆ ಟಾಪಿಕ್ ವೈಸ್ ಕಳಿಸಿದರೆ ಅದು ಅಷ್ಟು ಸಿಸ್ಟಮೆಟಿಕ್ ಅನಿಸೋದಿಲ್ಲ. ಸೊ ಹಾಗಾಗಿ ಇಡೀ ಒಂದು ಸಬ್ಜೆಕ್ಟ್ ಮುಗೀತಂತಂದರೆ ನಾವು ನೋಟ್ಸ್ ಕಳಿಸಿದರೆ ಒಂದು ಕಡೆ ನಿಮ್ಗೆ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ನಾವು ಕಳಿಸುವಂಥ ನೋಟ್ಸ್ ಹೆಂಗಿರುತ್ತೆ ಅಂತಂದ್ರೆ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡಿರ್ತೀವಲ್ಲ, ಸೊ ಅದೇ ವಿಷಯವನ್ನು ನಾವು ಇನ್ನಷ್ಟು ಸಿಸ್ಟಮೆಟಿಕ್ ಆಗಿ ತಯಾರು ಮಾಡಿ ನಿಮಗೆ PDF ಕಳಿಸುವಂತಹ ಪ್ಲ್ಯಾನ್ ಇರುತ್ತೆ. ಸೊ ಇದನ್ನು ಹೊರತುಪಡಿಸಿದ್ರೆ ಇನ್ನೂ ಏನೇನು ಡೌಟ್ಸ್ ಇದ್ದಾವೆ, ಸೊ ಎಲ್ಲ ನಿಮಗೆ ಕ್ಲಿಯರ್ ಆಗಬೇಕಾತಂತಂದ್ರೆ ನೀವು ನಮಗೆ ಪರ್ಸ್ನಲ್ ಕಾಂಟ್ಯಾಕ್ಟ್ ನಮಗೆ ಆ ನಂಬರ್ಗೆ ಮೆಸೇಜ್ ಮಾಡಿದರೆ ನಾವು ಕನ್ಫರ್ಮ್ ಅದ್ರ ಬಗ್ಗೆ ಮಾಹಿತಿ ಮತ್ತು ನಾನು ಕಳಿಸ್ತೇನೆ. ಸೊ ಅದಕ್ಕೆ ಏನೇ ಡೌಟ್ಸ್ ಇದ್ದರೂ ಕೂಡ ಕ್ಲಾಸ್ ಬಗ್ಗೆ ಆಗಿರ್ಬೋದು, ನೋಟ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಟೆಸ್ಟ್ ಬಗ್ಗೆ ಆಗಿರ್ಬೋದು, ಕ್ವಶನ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಇನ್ಯಾವುದೇ ಡೌಟ್ಸ್ಗಳು ಇದೇ ಇರ್ತಾವೆ ಕಾಮನ್ ಆಗಿ, ನೀವು ಅದನ್ನು ನನಗೆ ಮೆಸೇಜ್ ಮಾಡೋ ಮೂಲಕ ಕೇಳಬಹುದು. ಸೊ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸೊ ನೆಕ್ಸ್ಟು
ಇನ್ನೂ ಕೂಡ ಟೈಮ್ ಇದೆ. ಫೆಬ್ರವರಿ 1 ಕ್ಲಾಸ್ ಸ್ಟಾರ್ಟ್ ಆಗ್ತಾವೆ. ಅದಕ್ಕಿಂತ ಪೂರ್ವದಲ್ಲಿ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸೊ ನಾನು ಕ್ಲಾಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟು ಎಲ್ಲರಿಗೂ ಕೂಡ ಇದೊಂದು ಒಳ್ಳೆಯ ಅವಕಾಶ KSET ಕ್ಲಿಯರ್ ಆಗಲಿಕ್ಕೆ. ಕ್ಲಿಯರ್ ಅಂತಂತಂದರೆ ನಿಮ್ಮದೊಂದು ಪ್ರಯತ್ನ ಕೂಡ ಬಹಳ ಇಂಪಾರ್ಟೆಂಟಾ, ಅದರೊಂದಿಗೆ ನಮ್ಮ ಪ್ರಯತ್ನವೂ ಕೂಡ ಇರಲಿ ಅಂತ ತಿಳ್ಕೊಂಡು ಸೊ ಇದರಿಂದ ಈಸಿಯಾಗಿ ಸ್ವಲ್ಪ ಕಡಿಮೆ ಅವಧಿಯಲ್ಲಿ KSET ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.